ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ GKS ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್. ಈಗ ನಾವು ಆಗಸ್ಟ್ 19, 2025ನೇ ಸಾಲಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ. ನಿಮಗೆಲ್ಲ ಗೊತ್ತಿರಲಿ, ಪ್ರತಿದಿನ ನಾನು ಕನ್ನಡದ ಪ್ರಜಾವಾಣಿ ಸೇರಿದಂತೆ ಕನ್ನಡದ ಇತರ ಎಲ್ಲ ನ್ಯೂಸ್ ಪೇಪರ್ಗಳು, ಇಂಗ್ಲೀಷ್ನ ದಿ ಹಿಂದೂ ಮತ್ತು ಇಂಗ್ಲೀಷ್ನ ಇತರ ಎಲ್ಲ ನ್ಯೂಸ್ ಪೇಪರ್ಗಳ ಜೊತೆಗೆ ಕೇಂದ್ರ ಸರ್ಕಾರ ಪ್ರತಿದಿನ ಅಪ್ಡೇಟ್ ಮಾಡ್ತಕ್ಕಂಥ PIB ನ್ಯೂಸ್ ಪೇಪರ್ಗಳ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೇನೆ. ಹಾಗಾದರೆ ಇವತ್ತಿನ ಕ್ವಶ್ಚನ್ ನಂಬರ್ 1 ಏನಿದೆ ಅಂತ ನೋಡೋಣ ಬನ್ನಿ. ನೋಡಿ, ಒಂದನೇ ಕ್ವಶನ್ನು, ಕೆಳಗಿನ ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿ ಆಗಸ್ಟ್ 16ರಂದು ಕಾನೂನು ವರ್ಗಾವಣೆ ದಿನ, ನೋಡಿ ಲೀಗಲ್ ಟ್ರಾನ್ಸ್ಫರ್ ಡೇ ಅನ್ನಾಗಿ ಆಚರಣೆ ಮಾಡಲಾಗುತ್ತದೆ? ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 4 ಸರಿಯಾಗಿದೆ. ನೋಡಿ, ಪುದುಚೇರಿ. ಹಾಗಾದರೆ ಏನಿದು ಮಾಹಿತಿ, ಯಾಕೆ ಪುದುಚೇರಿ ಈ ದಿನವನ್ನಾಗಿ ಆಚರಣೆ ಮಾಡುತ್ತೆ? ಪ್ರತಿ ವರ್ಷ ನಾವು ಆಗಸ್ಟ್ 16ರಂದು ಪುದುಚೇರಿಯಲ್ಲಿ ಕಾನೂನು ವರ್ಗಾವಣೆ ದಿನ, ನೋಡಿ ಲೀಗಲ್ ಟ್ರಾನ್ಸ್ಫರ್ ಡೇನ ಆಚರಣೆ ಮಾಡಲಾಗುತ್ತದೆ. ಇದು ಈ ಹಿಂದಿನ ಫ್ರೆಂಚ್ ವಸಾಹತುಗಳನ್ನು ಭಾರತೀಯ ಒಕ್ಕೂಟಕ್ಕೆ ಔಪಚಾರಿಕವಾಗಿ ವರ್ಗಾಯಿಸಿದ ದಿನವನ್ನು ಗುರುತಿಸುತ್ತದೆ. ನೋಡಿ, ಫ್ರೆಂಚ್ ಏನು ವಸಾಹತು ಇತ್ತು ಅದು ಭಾರತದ ಒಕ್ಕೂಟವನ್ನು ಹೊರತುಪಡಿಸಿ ಅಂದರೆ ಬಿಟ್ಟು ಹೋದಂತಹ ದಿನ ಆಗಸ್ಟ್ 16. ಆ ದಿನವನ್ನು ನಾವು ಸಂಭ್ರಮವಾಗಿ ಪುದುಚೇರಿಯಲ್ಲಿ ಕಾನೂನು ವರ್ಗಾವಣೆ ದಿನವನ್ನಾಗಿ ಆಚರಣೆ ಮಾಡ್ತೀವಿ. ಈ ವರ್ಗಾವಣೆಯು ಒಪ್ಪಂದದ ನಂತರ 1962ರಲ್ಲಿ ನಡೀತದೆ ಎಂಬುದನ್ನು ಗಮನಿಸಬೇಕು. ಹಾಗಾದರೆ ಆಗಸ್ಟ್ 16, 2025 ಇಲ್ಲಿ ಪುದುಚೇರಿಯಲ್ಲಿ ಕಾನೂನು ವರ್ಗಾವಣೆ ದಿನವನ್ನು ಆಚರಿಸಲಾಯಿತು. ಈ ದಿನವು 1962ರಲ್ಲಿ ಒಪ್ಪಂದದ ನಂತರ ಪುದುಚೇರಿ, ಕರೈಕಲ್, ಮಾಹೆ, ಯಾನಂನ ಹಿಂದಿನ ಫ್ರೆಂಚ್ ವಸಾಹತುಗಳನ್ನು ಭಾರತೀಯ ಒಕ್ಕೂಟಕ್ಕೆ ಔಪಚಾರಿಕವಾಗಿ ವರ್ಗಾಯಿಸುವುದರ ಸಂಕೇತವಾಗಿದೆ. ನೋಡಿ, ಪುದುಚೇರಿ, ಕರೈಕಲ್, ಮಾಹೆ, ಯಾನಂ ಇವು ಮುಖ್ಯವಾಗಿ 1962ರವರೆಗೂ ಫ್ರೆಂಚ್ ಆಡಳಿತದಲ್ಲಿ ಒಳಗೊಂಡಿತ್ತು. ಫ್ರೆಂಚನ್ನು 1962ರಲ್ಲಿ ಭಾರತದ ಒಕ್ಕೂಟಕ್ಕೆ ಫ್ರೆಂಚ್ ವಸಾಹತುಗಳನ್ನು ಸೇರಿಸಿಕೊಳ್ಳಲಾಯಿತು. ಸೊ ಆ ಕಾರಣದಿಂದಾಗಿ ಪ್ರತಿ ವರ್ಷ ಆಗಸ್ಟ್ 16 ಪುದುಚೇರಿಯಲ್ಲಿ ಕಾನೂನು ವರ್ಗಾವಣೆ ದಿನವನ್ನಾಗಿ ಆಚರಣೆ ಮಾಡಲಾಯಿತು. ಆಗಸ್ಟ್ 16, 1962ರಂದು ಫ್ರೆಂಚ್ ಸರ್ಕಾರವು ಕಾನೂನು ವರ್ಗಾವಣೆಯ ಮೂಲಕ ಪಾಂಡಿಚೇರಿ ಮತ್ತು ಇತರೆ ಫ್ರೆಂಚ್ ಸಂಸ್ಥೆಗಳ ವಿಲೀನವನ್ನು ಒಪ್ಪಿಕೊಂಡಿತು. ಹಾಗಾದರೆ ಸ್ವತಂತ್ರದ ನಂತರ ಏನಾಯಿತು ಅಂದರೆ ನವೆಂಬರ್ 1, 1954ರಂದು ಭಾರತದಲ್ಲಿ ಫ್ರೆಂಚ್ ಆಕ್ರಮಿತ ಪ್ರದೇಶಗಳನ್ನು ಭಾರತೀಯ ಒಕ್ಕೂಟಕ್ಕೆ ವರ್ಗಾಯಿಸಿದಾಗ ಮತ್ತು 280 ವರ್ಷಗಳ ಫ್ರೆಂಚ್ ಆಳ್ವಿಕೆ ಕೊನೆಗೊಂಡಾಗ ಪುದುಚೇರಿ ಕೇಂದ್ರಾಡಳಿತ ಪ್ರದೇಶವಾಯಿತು ಎಂಬುದನ್ನು ಗಮನಿಸಬೇಕು. ಆದಾಗ್ಯೂ 1963ರಲ್ಲಿ ಪ್ಯಾರಿಸ್ನಲ್ಲಿ ಫ್ರೆಂಚ್ ಸಂಸತ್ತು ಭಾರತದೊಂದಿಗಿನ ಒಪ್ಪಂದವನ್ನು ಅಂಗೀಕರಿಸಿದ ನಂತರ ಪುದುಚೇರಿ ಅಧಿಕೃತವಾಗಿ ಭಾರತದ ಅವಿಭಾಜ್ಯ ಅಂಗವಾಯಿತು ಎಂಬುದನ್ನು ಇಲ್ಲಿ ಮನದಟ್ಟು ಮಾಡ್ಕೋಬೇಕು. ಸೊ ಈಗ ನಾವು ಎರಡನೇ ಕ್ವಶನ್ ನೋಡೋಣ. ಒಂದನೇ ಕ್ವಶನ್ ಸಂಪೂರ್ಣವಾಯಿತು ನಿಮಗೆ ಅಂತ ಅಂದ್ಕೊಂಡಿದ್ದೇನೆ. ಎರಡನೇ ಕ್ವಶನ್ ನೋಡಿ, ಇತ್ತೀಚೆಗೆ ನಿಧನರಾದ ಲಾ ಗಣೇಶನ್ ಕೆಳಗಿನ ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದ ರಾಜ್ಯಪಾಲರಾಗಿ ಪ್ರಸ್ತುತ ಸೇವೆ ಸಲ್ಲಿಸ್ತಿದ್ರು? ಸರಿಯಾದಂಥ ಉತ್ತರ ನಾಗಾಲ್ಯಾಂಡ್. ನೋಡಿ, ನಾಗಾಲ್ಯಾಂಡಿನ ರಾಜ್ಯಪಾಲರು ಅಥವಾ ಗವರ್ನರ್ ಆಗಿದ್ದಂತಹ ಲಾ ಗಣೇಶನ್ ಅವರು ನಿಧನರಾಗಿದ್ದಾರೆ. ಸೊ ಆ ಕಾರಣಕ್ಕಾಗಿ ಸುದ್ದಿಯಲ್ಲಿದೆ ಈ ಮಾಹಿತಿ. ಹೆಚ್ಚಿನ ಡೀಟೇಲ್ಸ್ ಏನಿದೆ ನ್ಯೂಸ್ ಪೇಪರಲ್ಲಿ ಅಂತ ನಾವು ನೋಡೋಣ. ಫೆಬ್ರವರಿ 2023ರಲ್ಲಿ ನಾಗಾಲ್ಯಾಂಡ್ನ ರಾಜ್ಯಪಾಲರಾಗಿ ನೇಮಕಗೊಂಡಿದ್ದಂತಹ ಹಿರಿಯ BJP ನಾಯಕ ಲಾ ಗಣೇಶನ್ ಚೆನ್ನೈನಲ್ಲಿ ನಿಧನರಾಗಿದ್ದಾರೆ. ಇದರ ನಂತರ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಮಣಿಪುರ ರಾಜ್ಯಪಾಲರಾಗಿದ್ದಂತಹ ಅಜಯ್ ಕುಮಾರ್ ಭಲ್ಲಾ ಅವರನ್ನು ತಮ್ಮ ಕರ್ತವ್ಯಗಳ ಜೊತೆಗೆ ನಾಗಾಲ್ಯಾಂಡಿನ ರಾಜ್ಯಪಾಲರ ಕಾರ್ಯಗಳನ್ನು ನಿರ್ವಹಿಸಲು ನೇಮಿಸಿದರು ಎಂಬುದನ್ನು ಗಮನಿಸಬೇಕು. ಹಾಗಾದರೆ ರಾಜ್ಯಪಾಲರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನಾವು ತಿಳ್ಕೊಳ್ಳೋಣ. ಏನಿದು ರಾಜ್ಯಪಾಲರು? ನಮ್ಮ ಸಂವಿಧಾನದ 153ನೇ ವಿಧಿ ಏನಿದೆ, ಭಾರತದ ಪ್ರತಿಯೊಂದು ರಾಜ್ಯಕ್ಕೂ ಒಬ್ಬ ರಾಜ್ಯಪಾಲರನ್ನು ನೇಮಿಸಲು ಅವಕಾಶ ಮಾಡಿಕೊಡುತ್ತದೆ. ಯಾವುದು? 153ನೇ ವಿಧಿ. ಒಂದು ರಾಜ್ಯದ ರಾಜ್ಯಪಾಲರು ರಾಜ್ಯದ ಕಾರ್ಯಾಂಗದ ಮುಖ್ಯಸ್ಥರಾಗಿರುತ್ತಾರೆ. ಸೊ ಇದು ನೀವು ನೆನಪಿಟ್ಕೋಬೇಕು. ಓಕೆ, ಇವರು ಕಾರ್ಯಾಂಗದ ಮುಖ್ಯಸ್ಥರಾಗಿರುತ್ತಾರೆ. ನೈಜ ಕಾರ್ಯಾಂಗದ ಮುಖ್ಯಸ್ಥ ಯಾವಾಗಲೂ ಮುಖ್ಯಮಂತ್ರಿಗಳಾಗಿರ್ತಾರೆ ಎಂಬುದನ್ನು ಗಮನಿಸಬೇಕು. ಇವರು ನಾಮಮಾತ್ರವಾಗಿರುತ್ತಾರೆ. ಓಕೆ, ಪ್ರಧಾನಮಂತ್ರಿ ನೇತೃತ್ವದ ಕೇಂದ್ರ ಸಚಿವ ಸಂಪುಟದ ಸಲಹೆಯ ಮೇರೆಗೆ ಭಾರತದ ರಾಷ್ಟ್ರಪತಿಗಳು ರಾಜ್ಯಪಾಲರನ್ನು ನೇಮಿಸುತ್ತಾರೆ. ಹಾಗಾದರೆ
ಪ್ರತಿಯೊಂದು ರಾಜ್ಯದ ರಾಜ್ಯಪಾಲರನ್ನು ಯಾರು ನೇಮಿಸುತ್ತಾರೆ ಅಂತ ಕೇಳಿದರೆ ರಾಷ್ಟ್ರಪತಿಗಳು ನೇಮಿಸುತ್ತಾರೆ. ರಾಷ್ಟ್ರಪತಿಗಳು ರಾಜ್ಯಪಾಲರನ್ನು ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ವರ್ಗಾಯಿಸುವ ಅಧಿಕಾರವನ್ನು ಕೂಡ ಹೊಂದಿದ್ದಾರೆ ಎಂಬುದನ್ನು ಮನದಟ್ಟು ಮಾಡ್ಕೋಬೇಕು. ಹಾಗಾದರೆ ರಾಜ್ಯಪಾಲರಾಗಲು ಅರ್ಹತೆಗಳು ಬೇಕಾಗುತ್ತೆ. ಏನೇನು ಅರ್ಹತೆಗಳಿರಬೇಕು? ಭಾರತದ ಪ್ರಜೆಯಾಗಿರಬೇಕು ಆತನಿಗೆ 35 ವರ್ಷ ವಯಸ್ಸಾಗಿರಬೇಕು. ಸೊ ಆತ ಯಾವುದೇ ರಾಜ್ಯಪಾಲರಾಗಬೇಕಾದ್ರೆ ಲಾಭದಾಯಕ ಹುದ್ದೆಯಲ್ಲಿರಬಾರ್ದು. ಯಾವುದೇ ಲಾಭದಾಯಕ ಹುದ್ದೆಯಲ್ಲಿರಬಾರ್ದು. ಜೊತೆಗೆ ಸಂಸತ್ತಿನ ಅಥವಾ ರಾಜ್ಯ ಶಾಸಕಾಂಗದ ಸದಸ್ಯರಾಗಿರಬಾರದು. ನೋಡಿ, ಆತ ರಾಜ್ಯಪಾಲರಾಗುವುದಕ್ಕಿಂತ ಮುಂಚೆ ಏನಾದರೂ ಸಂಸತ್ತಿನ ಸದಸ್ಯನಾಗಿದ್ದರೆ ಅದಕ್ಕೆ ರಾಜೀನಾಮೆ ಕೊಡಬೇಕಾಗುತ್ತೆ. ಗೌರ್ಮೆಂಟ್ ನೌಕರಿಯಲ್ಲಿದ್ದರೆ ಅದಕ್ಕೆ ರಾಜೀನಾಮೆ ಕೊಡಬೇಕಾಗುತ್ತೆ. ಆತ ಮಾತ್ರ ರಾಜ್ಯಪಾಲರಾಗಲಿಕ್ಕೆ ಅರ್ಹ. ಇನ್ನು ಸಂಸತ್ತು ಅಥವಾ ರಾಜ್ಯ ಶಾಸಕಾಂಗದ ಸದಸ್ಯರು ರಾಜ್ಯಪಾಲರಾಗಬಹುದು. ಆದರೆ ರಾಜ್ಯಪಾಲರಾಗಿ ಪ್ರಮಾಣವಚನ ಸ್ವೀಕರಿಸುವ ಮೊದಲು ಅವರು ಸಂಸತ್ತು ಅಥವಾ ರಾಜ್ಯ ಶಾಸಕಾಂಗಕ್ಕೆ ರಾಜೀನಾಮೆ ನೀಡಬೇಕು ಎಂಬುದನ್ನು ಗಮನಿಸಿ. ಅಂದರೆ ನೋಡಿ, ಸಂಸತ್ತಿನ ಅಥವಾ ರಾಜ್ಯ ಶಾಸಕಾಂಗದ ಸದಸ್ಯನಾಗಿದ್ದಂತಹ ವ್ಯಕ್ತಿ ರಾಜ್ಯಪಾಲರಾಗಲು ಅರ್ಹನಾಗಬೇಕು ಅಂತಂದರೆ ಆತ ಆ ಸದಸ್ಯತ್ವಕ್ಕೆ ರಾಜೀನಾಮೆಯನ್ನು ಕೊಡಬೇಕಾಗುತ್ತೆ. ಇದನ್ನು ನೀವು ಮನದಟ್ಟು ಮಾಡ್ಕೋಬೇಕು. ಅಂದರೆ ಇಲ್ಲಿ ಸಂಸತ್ತಿನ ಮತ್ತು ರಾಜ್ಯ ಶಾಸಕಾಂಗದ ಸದಸ್ಯರು ಕೂಡ ರಾಜ್ಯಪಾಲರಾಗಲಿಕ್ಕೆ ಅರ್ಹರು ಅಥವಾ ಇಲ್ಲವೋ ಅಂತ ಕೇಳಿದರೆ ಅರ್ಹರವರು. ಆದರೆ ಪ್ರಮಾಣವಚನ ಸ್ವೀಕರಿಸಿದ ನಂತರ ಆತ ರಾಜೀನಾಮೆಯನ್ನು ಕೊಡಬೇಕು. ಸೊ ಇಷ್ಟು ಮಾಹಿತಿ ನಿಮಗೆ ಮೈಂಡಲ್ಲಿ ಇರಬೇಕು. ಇದು ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್, ಯಾಕಂದರೆ ಇದನ್ನೇ ಡೈರೆಕ್ಟಾಗಿ ಕೇಳ್ತಕ್ಕಂಥದ್ದು. ಒಬ್ಬ ವ್ಯಕ್ತಿಯು ಒಂದು ರಾಜ್ಯದ ರಾಜ್ಯಪಾಲರಾಗಲು ಎಷ್ಟು ಬಾರಿ ಅವಕಾಶವಿದೆ ಎಂಬುದನ್ನು ಯಾವುದೇ ನಿರ್ಬಂಧವಿಲ್ಲ. ಅಂದರೆ ಒಬ್ಬ ವ್ಯಕ್ತಿ ಒಂದು ರಾಜ್ಯದಲ್ಲಿ ಎಷ್ಟು ಬಾರಿ ಬೇಕಾದರೂ ಆತ ರಾಜ್ಯಪಾಲನಾಗಿ ಕಾರ್ಯನಿರ್ವಹಿಸಬಹುದು. ಅದು ರಾಷ್ಟ್ರಾಧ್ಯಕ್ಷರ ಇಚ್ಛೆಯ ಮೇರೆಗೆ. ಇದು ನೆನಪಿಡಬೇಕಂದ್ರೆ ಇಂತಿಷ್ಟೇ ವರ್ಷ ಮಾಡಬೇಕು ಅಂತ ಏನು ಅದಕ್ಕೆ ರೂಲ್ಸ್ ಇಲ್ಲ. ಹಾಗಾದರೆ ಅದರ ಅಧಿಕಾರಾವಧಿ ಏನು ನೋಡೋಣ. ರಾಜ್ಯಪಾಲರು ಸಾಮಾನ್ಯವಾಗಿ ಅವರ ಅಧಿಕಾರಾವಧಿ 5 ವರ್ಷ ಇರುತ್ತೆ. ಆದರೆ ರಾಜ್ಯಪಾಲರು ರಾಷ್ಟ್ರಪತಿಗಳ ಇಚ್ಛೆಯವರೆಗೆ ಅಧಿಕಾರದಲ್ಲಿರುತ್ತಾರೆ ಎಂಬುದನ್ನು ಗಮನಿಸಬೇಕು. ಇದರ ಅರ್ಥ ಅಧ್ಯಕ್ಷರು ಅವರನ್ನು ಯಾವುದೇ ಸಮಯದಲ್ಲಿ ತೆಗೆದುಹಾಕುವ ಅಧಿಕಾರವನ್ನು ಹೊಂದಿದ್ದಾರೆ. ಇದನ್ನು ಗಮನಿಸಬೇಕು. ಆದರೆ 5 ವರ್ಷ 5 ವರ್ಷ ಇದ್ದೇ ಇರುತ್ತೆ. 5 ವರ್ಷದ ಒಳಗಡೆ ತೆಗೆದುಹಾಕಬೇಕು ಅಂತಂದರೆ ರಾಷ್ಟ್ರಪತಿಗಳು. ರಾಜ್ಯಪಾಲರು ತಮ್ಮ ರಾಜೀನಾಮೆಯನ್ನು ರಾಷ್ಟ್ರಪತಿಗಳಿಗೆ ಲಿಖಿತ ರೂಪದಲ್ಲಿ ಸಲ್ಲಿಸುವ ಮೂಲಕ ರಾಜೀನಾಮೆ ಕೊಡಬಹುದು. ನೋಡಿ, ರಾಜ್ಯಪಾಲರು ರಾಜೀನಾಮೆಯನ್ನು ಕೊಡಬೇಕು ಅಂತಂದರೆ ರಾಷ್ಟ್ರಪತಿಗಳಿಗೆ ಲಿಖಿತ ರೂಪದಲ್ಲಿ ಲೆಟ್ರನ್ನು ಕೊಡಬೇಕಾಗುತ್ತೆ. ಹಾಗಾದರೆ ಅವರ ಸಂಬಳ ಮತ್ತು ಭತ್ಯೆ ಹೇಗಿದೆ? ಸಂಚಿತ ನಿಧಿಯಿಂದ ಕೊಡ್ತಾರಾ? ಇಲ್ಲ. ನೋಡಿ, ಗಮನಿಸಿ, ಇದು ಇಂಪಾರ್ಟೆಂಟ್ ಆಗುತ್ತೆ. ರಾಜ್ಯಪಾಲರ ವೇತನ, ಅವರ ಭತ್ಯೆಗಳು, ಅವರ ಸವಲತ್ತುಗಳನ್ನು ಸಂಸತ್ತು ನಿರ್ಧರಿಸುತ್ತದೆ. ನೋಡಿ, ಸಂಸತ್ತು ಅವರ ವೇತನ, ಭತ್ಯೆ, ಸವಲತ್ತುಗಳನ್ನು ಕಾಲಕಾಲಕ್ಕೆ ನಿರ್ಧರಿಸುತ್ತದೆ ಮತ್ತು ಅವರ ಅಧಿಕಾರಾವಧಿಯಲ್ಲಿ ಇವುಗಳನ್ನು ಕಡಿಮೆ ಮಾಡುವುದಿಲ್ಲ. ಅವರ ಅಧಿಕಾರಾವಧಿಯಲ್ಲಿ ಯಾವುದೇ ರೀತಿಯಾಗಿರತಕ್ಕಂಥ ಅವರ ಸಂಬಳ ಸವಲತ್ತುಗಳು ಕಡಿಮೆ ಆಗುವುದಿಲ್ಲ. ಇದನ್ನು ನೀವು ನೆನಪಿಟ್ಕೊಳ್ಬೇಕು. ಇನ್ನು ರಾಜ್ಯಪಾಲರು ಪ್ರಸ್ತುತ ವೇತನ 3.5 ಲಕ್ಷ ರೂಪಾಯಿ ಇದೆ. ಮಾಸಿಕ 3.5 ಲಕ್ಷ ರೂಪಾಯಿ ಅಂದರೆ 3.5 ಲಕ್ಷ ಅವರಿಗೆ ವೇತನ ಇದೆ. ಇದನ್ನು ಸಂವಿಧಾನದ 2ನೇ ವೇಳಾಪಟ್ಟಿಯಲ್ಲಿ ನೋಡಿ, 2ನೇ ವೇಳಾಪಟ್ಟಿ ಏನಿದೆ ಸಂವಿಧಾನ ಅಂದರೆ ರಾಜ್ಯಪಟ್ಟಿ, ಸೊ ಅದರ ಮೂಲಕ ಉಲ್ಲೇಖಿಸುತ್ತದೆ. ಇದು ವೇತನವನ್ನು ರಾಜ್ಯ ಸರ್ಕಾರ ಪಾವತಿಸುತ್ತದೆ. ನೋಡಿ, ಇವರ ವೇತನವನ್ನು ಕೇಂದ್ರ ಸರ್ಕಾರ ಕೊಡುವುದಿಲ್ಲ, ರಾಜ್ಯ ಸರ್ಕಾರ ಕೊಡುತ್ತೆ. ಆದರೆ ಕಾಲಕಾಲಕ್ಕೆ ನಿರ್ಧರಿಸುವುದು ಮಾತ್ರ ಸಂಸತ್ತು ಎಂಬುದನ್ನು ನೆನಪಿಟ್ಕೋಬೇಕು. ಸೊ ಇಷ್ಟೆಲ್ಲ ಮಾಹಿತಿ ರಾಜ್ಯಪಾಲರಿಗೆ ಸಂಬಂಧಪಟ್ಟಂತೆ ನೆನಪಿರಲಿ. ನೆಕ್ಸ್ಟ್ ನಾವು 3ನೇ ಕ್ವಶನ್ ನೋಡೋಣ. ವಿಶ್ವದ ಅತ್ಯುತ್ತಮ ಏಪ್ರಿಕಾಟ್ ಪ್ರಭೇದಗಳಲ್ಲಿ ಒಂದೆಂದು ಪರಿಗಣಿಸಲಾದ ಆಲ್ಮಂಡ್ ಏಪ್ರಿಕಾಟ್ ಪ್ರಾಥಮಿಕವಾಗಿ ಭಾರತದ ಯಾವ ಪ್ರದೇಶದಲ್ಲಿ ಕಂಡುಬರುತ್ತದೆ? ನೋಡಿ, ರೀಸೆಂಟಾಗಿ ಏಪ್ರಿಕಾಟ್ ತುಂಬಾ ಸುದ್ದಿಯಲ್ಲಿದೆ. ಹಾಗಾದರೆ ಏನಿದೆ ಏಪ್ರಿಕಾಟ್, ಯಾಕೆ ಸುದ್ದಿಯಲ್ಲಿದೆ, ಎಲ್ಲ ಡೀಟೇಲ್ಸನ್ನು ತಿಳ್ಕೊಳ್ಳೋಣ. ಸೊ ಮುಖ್ಯವಾಗಿ ಭಾರತದಲ್ಲಿ ಲಡಾಖ್ ಕೇಂದ್ರಾಡಳಿತ ಪ್ರದೇಶದ ಶ್ಯಾಮ್ ಪ್ರದೇಶ ಆಲ್ಮಂಡ್ ಏಪ್ರಿಕಾಟಿಗೆ ತುಂಬಾ ಫೇಮಸ್ಸು. ಹಾಗಾದರೆ ಯಾಕೆ ಸುದ್ದಿಯಲ್ಲಿದೆ? ಯಾಕೆ ಸುದ್ದಿಯಲ್ಲಿದೆ ಅಂದರೆ ಇದೇ ಮೊಟ್ಟ ಮೊದಲ ಬಾರಿಗೆ 1.5 ಮೆಟ್ರಿಕ್ ಟನ್ ಆಲ್ಮಂಡ್ ಏಪ್ರಿಕಾಟ್ಗಳನ್ನು ಸೌದಿ ಅರೇಬಿಯಾ, ಕುವೈತ್ ಮತ್ತು ಕತರ್ಗೆ ಕಳುಹಿಸಲಾಗಿದೆ. ಇದೊಂದು ಖಾದ್ಯ. ಇದೊಂದು ತಿನ್ನಲಿಕ್ಕೆ ಯೋಗ್ಯವಾಗಿರತಕ್ಕಂಥ ಹಣ್ಣಿನ ರೂಪದ ಖಾದ್ಯವಾಗಿದ್ದು
ಸೊ ಇದನ್ನು ಆಲ್ಮಂಡ್ ಏಪ್ರಿಕಾಟ್ ಅಂತ ಕರೀತಾರೆ. ಇದು ಹೆಚ್ಚಾಗಿ ಲಡಾಖ್ನಲ್ಲಿ ಬೆಳೆಯಲಾಗುತ್ತದೆ. ವಿಟಮಿನ್ ಸಿ ಅಧಿಕ ಇರತಕ್ಕಂಥ ರುಚಿಯಾಗಿರತಕ್ಕಂಥ ಒಂದು ಪದಾರ್ಥವಾಗಿರುವುದರಿಂದ ಇದಕ್ಕೆ ಅರೇಬಿಯಾದಲ್ಲಿ ತುಂಬನೇ ಬೇಡಿಕೆ ಇದೆ. ಸೊ ಇದನ್ನು ಮುಖ್ಯವಾಗಿ ಎಲ್ಲಿ ಬೆಳೀತಾರೆ ಅಂತ ಗೊತ್ತಾಯಿತು. ಹಾಗಾದರೆ ಏಪ್ರಿಕಾಟ್ಗಳು ಇವೆಲ್ಲ ಮಾಹಿತಿ ನಿಮ್ಗೆ ನೆನಪಿರಲಿ. ಸೊ ಅದರಲ್ಲಿ ಆಲ್ಮಂಡ್ ಏಪ್ರಿಕಾಟ್ ಬಗ್ಗೆ ಸ್ವಲ್ಪ ಮಾಹಿತಿ ತಿಳ್ಕೊಳ್ಳೋಣ. ಲಡಾಖ್ನಲ್ಲಿ ಕಂಡುಬರತಕ್ಕಂಥ ಏಪ್ರಿಕಾಟ್ ಅಂದರೆ ಫ್ರುಫುನ್ ಅರ್ಮೇನಿಯಾಕಾ ಅಂತ ಕರೀತಾರೆ. ಸೊ ಇದರ ಒಂದು ವಿಧ, ಇದು ವಿಶ್ವದ ಅತ್ಯುತ್ತಮ ಏಪ್ರಿಕಾಟ್ಗಳಲ್ಲಿ ಒಂದಾಗಿದೆ. ನೋಡಿ, ವಿಶ್ವದ ಅತ್ಯುತ್ತಮ ಏಪ್ರಿಕಾಟ್ಗಳಲ್ಲಿ ಒಂದಾಗಿದೆ. ಇದನ್ನು ಒಂದು ಶತಮಾನದ ಹಿಂದೆ ಚೀನಾ ಮತ್ತು ಮಧ್ಯ ಏಷ್ಯಾದಿಂದ ಈ ಪ್ರದೇಶಕ್ಕೆ ಪರಿಚಯಿಸಲಾಯಿತು. ಅಂದರೆ ಒಂದು ಶತಮಾನ ಅಂದರೆ ಸುಮಾರು 100 ವರ್ಷಗಳ ಹಿಂದೆ ಚೀನಾ ಮತ್ತು ಮಧ್ಯ ಏಷ್ಯಾದಿಂದ ಇದನ್ನು ಭಾರತಕ್ಕೆ ಪರಿಚಯಿಸಲಾಯಿತು. ಇದು ಲಡಾಖ್ನ ವಿವಿಧ ಭಾಗಗಳಲ್ಲಿ ವ್ಯಾಪಕವಾದ ವಿತರಣೆಯನ್ನು ಹೊಂದಿದೆ. ವಿಶೇಷವಾಗಿ ಲಡಾಖ್ನ ಶಾಮ್ ಭಾಗದಲ್ಲಿ ಕಂಡುಬರುತ್ತದೆ. ಪೌಷ್ಟಿಕಾಂಶದ ದೃಷ್ಟಿಯಿಂದ ಇದು ವಿಟಮಿನ್ ಸಿ, ವಿಟಮಿನ್ ಇ ನಂತಹ ಅಗತ್ಯ ಜೀವಸತ್ವಗಳು, ಪೊಟ್ಯಾಷಿಯಂ, ಮೆಗ್ನೀಸಿಯಂ ಮತ್ತು ಕಬ್ಬಿಣದಂತಹ ಖನಿಜ ಶಕ್ತಿಗಳ ಕೇಂದ್ರವಾಗಿದೆ. ಓಕೆ, ಸೊ ಇದನ್ನು ನೀವು ಇಷ್ಟು ಮಾಹಿತಿ ಆಲ್ಮಂಡ್ ಏಪ್ರಿಕಾಟ್ ಬಗ್ಗೆ ಗೊತ್ತಿರಬೇಕು. ಸೊ ಭಾರತದಿಂದ ವಿದೇಶಕ್ಕೆ ಹೋಗಿದೆ. ಸೊ ಅಲ್ಲಿನ ಬೆಳೆಗಾರರಿಗೆ ಇದು ತುಂಬಾ ಲಾಭದಾಯಕವಾಗಿರ್ತಕ್ಕಂಥ ಒಂದು ಬೆಳೆಯಾಗಿದೆ ಅಂತಕ್ಕಂಥ ನೆನಪಿಡಿ. ಯಾಕಂದರೆ 1.5 ಮೆಟ್ರಿಕ್ ಟನ್ ರಫ್ತಾಗಿರ್ತಕ್ಕಂಥದ್ದು. ಓಕೆನಾ, ನಾವು 4ನೇ ಕ್ವಶನ್ ನೋಡೋಣ. ಓಕೆ, ಗಮನಿಸಿ. ಇತ್ತೀಚೆಗೆ ಅಹಮದಾಬಾದ್, ಗುಜರಾತ್ನಲ್ಲಿ ಕಂಡುಬರುತ್ತದೆ. ಅಹಮದಾಬಾದ್ನಲ್ಲಿ SOG ಒಂದು ಸಂಸ್ಥೆ ಇದು. ಓಕೆ, ಈ SOG ಅಂದರೆ ತನಿಖಾ ಸಂಸ್ಥೆ ಇದು. SOG ಸುಮಾರು 2.97 ಕೋಟಿ ಮೌಲ್ಯದ 2.97 kg ಅಂಬರ್ಗ್ರೀಸ್ ಅನ್ನು ವಶಪಡಿಸಿಕೊಂಡಿದೆ. ಹಾಗಾದರೆ ಈ ಅಂಬರ್ಗ್ರೀಸ್ ಎಂಬುದು ಕೆಳಗಿನ ಏನನ್ನು ಸೂಚಿಸುತ್ತದೆ? ಅಂಬರ್ಗ್ರೀಸ್ ಅಂದ್ರೇನು? ಸೊ ಆಪ್ಷನ್ ನಂಬರ್ 1 ಇದಕ್ಕೆ ಸರಿಯಾಗಿದೆ ಸ್ನೇಹಿತರೆ. ಅಂದರೆ ಅಂಬರ್ಗ್ರೀಸ್ ಎಂಬುದು ಒಂದು ತಿಮಿಂಗಲಿನ ವಾಂತಿ. ಅಂದರೆ ಸೊ ಅಂಬರ್ಗ್ರೀಸ್ ಇದು ತಿಮಿಂಗಲಿನ ಜೀರ್ಣಾಂಗ ವ್ಯವಸ್ಥೆಯಲ್ಲಿ ಉತ್ಪತ್ತಿಯಾಗ್ತಕ್ಕಂಥ ಒಂದು ಘನ ಮೇಣದಂತಹ ವಸ್ತುವಾಗಿದೆ. ಇದನ್ನು ಸುಗಂಧ ದ್ರವ್ಯಗಳು, ಔಷಧಿಗಳ ತಯಾರಿಕೆಯಲ್ಲಿ ವ್ಯಾಪಕವಾಗಿ ಬಳಸ್ತಾರೆ. ಆ ಕಾರಣಕ್ಕಾಗಿ ವಿಶ್ವದಾದ್ಯಂತ ಇದಕ್ಕೆ ಅತಿ ಹೆಚ್ಚಿನ ಮೌಲ್ಯದ ಬೇಡಿಕೆ ಇದೆ. ಎಷ್ಟು ಬೇಡಿಕೆ ಇದೆ ಅಂತಕ್ಕಂಥ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಹಾಗಾದರೆ ಇವಿಗೆ ಅಂಬರ್ಗ್ರೀಸ್ ಅಂದರೆ ಗೊತ್ತಾಯ್ತು, ಇದೊಂದು ತಿಮಿಂಗಲ ವಾಂತಿ. ಓಕೆ, ತಿಮಿಂಗಲಿನಿಂದ ಸೊ ಜೀರ್ಣಾಂಗ ವ್ಯೂಹದಿಂದ ಉತ್ಪತ್ತಿಯಾಗ್ತಕ್ಕಂಥ ಘನ ರೂಪದ ಮೇಣದ ರೀತಿಯಾಗಿರತಕ್ಕಂಥ ಒಂದು ಘನ ವಸ್ತುವಾಗಿದೆ. ಓಕೆ, ಸೊ ಇದರ ಬಗ್ಗೆ ಡೀಟೇಲ್ಸನ್ನು ತಿಳ್ಕೊಳ್ಳೋಣ. ಏನಿದು ಅಂಬರ್ಗ್ರೀಸ್? ನೋಡಿ, ತಿಮಿಂಗಲ ವಾಂತಿ ಎಂದು ಕರೆಯಲ್ಪಡುವ ಅಂಬರ್ಗ್ರೀಸ್ ವೀರ್ಯ ತಿಮಿಂಗಲಗಳ ಅಂದರೆ ಪಿಸೆಟರ್ ಮ್ಯಾಕ್ರೋಸೆಫಾಲಸ್ ಅಂತ ಕರೀತಾರೆ. ಇದರ ಜೀರ್ಣಾಂಗ ವ್ಯವಸ್ಥೆಯಲ್ಲಿ ಉತ್ಪತ್ತಿಯಾಗ್ತಕ್ಕಂಥ ಘನ ಮೇಣದಂತಹ ಒಂದು ವಸ್ತು. ಇದು ಅತ್ಯಂತ ಅಮೂಲ್ಯವಾದುದು ಮತ್ತು ಇದನ್ನು ಸಮುದ್ರದ ನಿಧಿ ಮತ್ತು ತೇಲುವ ಚಿನ್ನ ಅಂತ ಕರೀತಾರೆ. ಯಾಕಂದರೆ ತಿಮಿಂಗಲು ವಾಂತಿ ಮಾಡಿದಾಗ ಅದು ನೀರಿನ ಮೇಲೆ ತೇಲುತ್ತದೆ. ಓಕೆ, ಸೊ ಸುಗಂಧ ದ್ರವ್ಯ ಉದ್ಯಮದಲ್ಲಿ ಸುಗಂಧ ವರ್ಧಕವಾಗಿದೆ, ಹೆಚ್ಚು ಮೌಲ್ಯಯುತವಾಗಿದೆ. ಇದನ್ನು ಸಾಂಪ್ರದಾಯಿಕ ಔಷಧಿಗಳಲ್ಲಿಯೂ ಬಳಸ್ತಾರೆ ಮತ್ತು ಕೆಲವೊಮ್ಮೆ ಪೂರ್ವ ಸಂಸ್ಕೃತಿಗಳಲ್ಲಿ ಮಸಾಲೆಯಾಗಿಯೂ ಕೂಡ ಬಳಸ್ತಾರೆ. ನೋಡಿ, ಇದು ಮಸಾಲೆಯಾಗಿ ಬಳಸ್ತಾರೆ, ಔಷಧಿಗಳಲ್ಲಿ ಬಳಸ್ತಾರೆ, ಸುಗಂಧ ವರ್ಧಕದಲ್ಲಿ ಸುಗಂಧ ದ್ರವ್ಯವಾಗಿ ಕೂಡ ಅದನ್ನು ಬಳಸ್ತಾರೆ. ಸೊ ಜೊತೆಗೆ ಇದು ಅತಿ ಹೆಚ್ಚು ಮೌಲ್ಯವುಳ್ಳದ್ದಾಗಿದೆ. ಅಮೇರಿಕಾ, ಆಸ್ಟ್ರೇಲಿಯಾ ಮತ್ತು ಭಾರತದಂತಹ ದೇಶಗಳಲ್ಲಿ ಅಂಬರ್ಗ್ರೀಸ್ನ ಸ್ವಾಧೀನ ಮತ್ತು ವ್ಯಾಪಾರದ ಮೇಲೆ ನಿಷೇಧವಿದೆ. ನೋಡಿ, ನಿಷೇಧ ಮಾಡಲಾಗಿದೆ ಅಮೇರಿಕಾ, ಆಸ್ಟ್ರೇಲಿಯಾ, ಭಾರತದಂತಹ ಕೆಲವು ದೇಶಗಳಲ್ಲಿ. ಭಾರತದಲ್ಲಿ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972ರ ಅಡಿಯಲ್ಲಿ ಅಂಬರ್ಗ್ರೀಸ್ ಮಾರಾಟ ಮತ್ತು ವ್ಯಾಪಾರವನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ. ಸೊ ಇಷ್ಟು ಮಾಹಿತಿ ನೆನಪಿರಬೇಕು ನಿಮಗೆ. ನೆಕ್ಸ್ಟ್ 5ನೇ ಕ್ವಶನ್ ಏನಿದೆ ಅಂತ ನಾವು ನೋಡೋಣ ಬನ್ನಿ. ಇತ್ತೀಚೆಗೆ ಕೇಂದ್ರದ ಕೆಳಗಿನ ಯಾವ ಸಚಿವಾಲಯ ಸ್ವಯಂ ಪೋರ್ಟಲನ್ನು ಪ್ರಾರಂಭಿಸಿದೆ? ನೋಡಿ, ಸ್ವಯಂ ಪೋರ್ಟಲ್ ಇದು ಕೇಂದ್ರ ಶಿಕ್ಷಣ ಸಚಿವಾಲಯದ ಅತ್ಯಂತ ಪ್ರಮುಖ ಪೋರ್ಟಲ್ ಆಗಿದೆ. ಹಾಗಾದರೆ ಸ್ವಯಂ ಪೋರ್ಟಲ್ ಏನು ಉದ್ದೇಶವನ್ನು ಹೊಂದಿದೆ? ಎಲ್ಲ ಡೀಟೇಲ್ಸನ್ನು ನೋಡೋಣ. ನೋಡಿ, ಹೆಚ್ಚುತ್ತಿರುವ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೌಶಲ್ಯಗಳ ಬೇಡಿಕೆಯೊಂದಿಗೆ ವಿದ್ಯಾರ್ಥಿಗಳು ನವೀಕೃತವಾಗಿರಲು ಸಹಾಯ ಮಾಡಲು ಶಿಕ್ಷಣ ಸಚಿವಾಲಯ ಸ್ವಯಂ ಪೋರ್ಟಲ್ನಲ್ಲಿ
ಉಚಿತ ಕೃತಕ ಬುದ್ಧಿಮತ್ತೆ ಕೋರ್ಸ್ಗಳನ್ನು ನೀಡುತ್ತದೆ. ನೋಡಿ, ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೋರ್ಸ್ಗಳನ್ನು ಈ ಒಂದು ಸ್ವಯಂ ಪೋರ್ಟಲ್ನಲ್ಲಿ ನೀಡ್ತಾ ಇದೆ. ಇದೀಗ ಕೇಂದ್ರ ಶಿಕ್ಷಣ ಸಚಿವಾಲಯ. ಹಾಗಾದರೆ ಏನಿದು ಸ್ವಯಂ ಪೋರ್ಟಲ್? ನೋಡಿ, ಸ್ವಯಂ ಅಂತ ಅಂದರೆ ಯುವ ಆಸ್ಪೈರಿಂಗ್ ಮೈಂಡ್ಗಳಿಗಾಗಿ ಸಕ್ರಿಯ ಕಲಿಕೆಯ ಅಧ್ಯಯನ ಜಾಲಗಳು. ಸ್ವಯಂ ನೋಡಿ, ಸ್ಟಡಿ ವೆಬ್ಸ್ ಆಫ್ ಆ್ಯಕ್ಟಿವ್ ಲರ್ನಿಂಗ್ ಫಾರ್ ಯಂಗ್ ಆಸ್ಪಿರೆನ್ಸ್ ಮೈಂಡ್ ಎಂಬುದು ಇದರ ಫುಲ್ ಫಾರ್ಮ್ ಆಗಿದೆ. ಡೈರೆಕ್ಟಾಗಿ ಕೇಳ್ಬೋದು, ಓಕೆ ಸ್ವಯಂನ ಫುಲ್ ಫಾರ್ಮ್ ಏನು ಅಂತ. ಭಾರತದ ಶಿಕ್ಷಣ ಸಚಿವಾಲಯದ ಉಪಕ್ರಮದ ಸ್ವಂತ ಅಂದರೆ MOOCಗಳು ಅಂದರೆ ಬೃಹತ್ ಮುಕ್ತ ಆನ್ಲೈನ್ ಕೋರ್ಸ್ ಅಂತ ಕರೀತಾರೆ. ಈ MOOCಗಳ ವೇದಿಕೆಯಾಗಿದ್ದು ಇದನ್ನು 2017ರಲ್ಲಿ ಪ್ರಾರಂಭಿಸಲಾಗಿದೆ. ಹಾಗಾದರೆ ಸ್ವಯಂ ಪೋರ್ಟಲ್ ಯಾವಾಗ ಪ್ರಾರಂಭಿಸಲಾಗಿದೆ? ಹಾಗಾದರೆ ಸ್ವಯಂ ಪೋರ್ಟಲ್ನ ಫುಲ್ ಫಾರ್ಮ್ ಏನು ಮತ್ತು ಸ್ವಯಂ ಪೋರ್ಟಲ್ ಯಾವುದಕ್ಕೆ ಸಂಬಂಧಪಟ್ಟಿದೆ? ಇಷ್ಟು ಮಾಹಿತಿ ನಿಮಗೆ ನೆನಪಿರಬೇಕು. 2017ರಲ್ಲಿ ಇದನ್ನು ಪ್ರಾರಂಭಿಸಲಾಗಿದೆ. ಅದರ ಫುಲ್ ಫಾರ್ಮ್ ಏನು? ಸೊ ಇದು ವಿದ್ಯಾರ್ಥಿಗಳ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೌಶಲ್ಯವನ್ನು ಅಂದರೆ ಅದರ ಬೇಡಿಕೆಗೆ ತಕ್ಕಂತೆ ವ್ಯವಹಾರಪಡಿಸುವ ಉದ್ದೇಶವನ್ನು ಹೊಂದಿದೆ. ಓಕೆ, ಸೊ ಇನ್ನು ಡಿಜಿಟಲ್ ಕ್ರಾಂತಿಯಿಂದ ಇಲ್ಲಿಯವರೆಗೆ ಪ್ರಭಾವಿತರಾದ ಮತ್ತು ಜ್ಞಾನ ಆರ್ಥಿಕತೆಯ ಮುಖ್ಯವಾಹಿನಿಗೆ ಸೇರಲು ಸಾಧ್ಯವಾಗದ ವಿದ್ಯಾರ್ಥಿಗಳಿಗೆ ಡಿಜಿಟಲ್ ಅಂತರವನ್ನು ಕಡಿಮೆ ಮಾಡಲು ಇದು ಪ್ರಯತ್ನಿಸುತ್ತದೆ. ಇದು ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಲಾದ IT ವೇದಿಕೆಯಾಗಿದ್ದು 9ನೇ ತರಗತಿಯಿಂದ ಸ್ನಾತಕೋತ್ತರ ಪದವಿಯವರೆಗೆ ತರಗತಿಗಳಲ್ಲಿ ಕಲಿಸಲಾಗುವಂತಹ ಎಲ್ಲ ಕೋರ್ಸ್ಗಳನ್ನು ಯಾರಾದರೂ ಎಲ್ಲಿಯಾದರೂ ಯಾವುದೇ ಸಮಯದಲ್ಲಿ ಪ್ರವೇಶಿಸಲು ಅನುಕೂಲ ಮಾಡಿಕೊಡುತ್ತದೆ. ಸೊ ಇಷ್ಟು ಮಾಹಿತಿ ನೀವು ಗಮನಿಸಬೇಕು ಸ್ನೇಹಿತರೆ. ಇನ್ನು ನಾವು 6ನೇ ಕ್ವಶನ್ ನೋಡೋಣ. ಓಕೆ, ಡೀಪ್ ಮಿಷನ್. ನೋಡಿ, ಡೀಪ್ ಓಷನ್ ಮಿಷನ್ ಅಡಿಯಲ್ಲಿ ಭಾರತವು ಜಲಚರ ನೌಕೆ ಅಂದರೆ ಭಾರತದ ಜಲಚರ ನೌಕೆ ಏನಿದೆ 5002 ಮೀಟರ್ ಆಳಕ್ಕೆ ಡೈವ್ ಮಾಡುವ ಮೂಲಕ ಇತಿಹಾಸವನ್ನು ಸೃಷ್ಟಿಸಿದೆ. ಯಾವುದು? ಡೀಪ್ ಓಷನ್ ಮಿಷನ್ ಅಡಿಯಲ್ಲಿ. ಹಾಗಾದರೆ ಈ ಡೀಪ್ ಓಷನ್ ಮಿಷನ್ನನ್ನು ಭಾರತ ಸರ್ಕಾರ ಕೆಳಗಿನ ಯಾವ ವರ್ಷದಲ್ಲಿ ಸ್ಥಾಪಿಸಿತು ಅಂತ ಕೇಳ್ತಾರೆ. ಸರಿಯಾದಂಥ ಉತ್ತರ 2021ರಲ್ಲಿ ಪ್ರಾರಂಭಿಸಲಾಗಿದೆ. ಹಾಗಾದರೆ ಏನಿದು ಡೀಪ್ ಓಷನ್ ಮಿಷನ್? ಸೊ ಇದು ಭಾರತದ ಜಲಚರ ನೋಡಿ, ಈ ಒಂದು ಜಲಚರ ನೌಕೆ ಅಂದರೆ ಇದನ್ನು ಮತ್ಸ್ಯ 6000 ಅಂತ ಕರೀತಾರೆ. ಅದು 5002 ಮೀಟರ್ ಆಳಕ್ಕೆ ಡೈವ್ ಮಾಡಿ ಒಂದು ಮೈಲುಗಲ್ಲು ಸಾಧಿಸಿದೆ. ಸೊ ಇದು ತನ್ನ ಆಳವಾದ ಮಾನವ ಸಹಿತ ಡೈವನ್ನು ಗುರುತಿಸುತ್ತದೆ ಮತ್ತು 2027ರ ಸಮುದ್ರಯಾನ ಯೋಜನೆಯನ್ನು ಇದು ಉತ್ತೇಜಿಸುತ್ತದೆ. ಹಾಗಾದರೆ ಆಳ ಸಾಗರ ಮಿಷನ್ ಮತ್ತು ಸಮುದ್ರಯಾನ ಯೋಜನೆ ಬಗ್ಗೆ ನೋಡೋದಾದರೆ 2021ರಲ್ಲಿ ಪ್ರಾರಂಭಿಸಲಾದಂತಹ ಈ ಯೋಜನೆ ಸಾಗರ ಸಂಪತ್ತನ್ನು ಸುಸ್ಥಿರವಾಗಿ ಬಳಸಿಕೊಳ್ಳುವುದು ಮತ್ತು ನೀಲಿ ಆರ್ಥಿಕತೆಯನ್ನು ಬಲಪಡಿಸುವುದರ ಮೇಲೆ ಕೇಂದ್ರೀಕರಿಸುತ್ತದೆ. ಭಾರತದ ಮೊಟ್ಟಮೊದಲ ಮಾನವ ಸಹಿತ ಸಬ್ಮರ್ಸಿಬಲ್ ವಾಹನ ಮತ್ಸ್ಯ 6000 ಡೀಪ್ ಓಷನ್ ಮಿಷನ್ ಅಡಿಯಲ್ಲಿ ಸಮುದ್ರಯಾನ ಯೋಜನೆಯ ಭಾಗವಾಗಿ ಅಭಿವೃದ್ಧಿಪಡಿಸಲಾಗಿದೆ. ಸೊ ಓಕೆ, ಇನ್ನು ನಾವು 6ನೇ ಕ್ವಶನ್ ನೋಡೋಣ. 7ನೇ ಕ್ವಶನ್ನು. ಇತ್ತೀಚೆಗೆ ಕೆಳಗಿನ ಯಾವ ದೇಶವು ಗ್ಲೋಬಲ್ ಔಟ್ಲುಕ್ ಕೌನ್ಸಿಲ್ ಆನ್ ವಾಟರ್ ಇನ್ವೆಸ್ಟ್ಮೆಂಟ್ಸನ್ನು ಪ್ರಾರಂಭಿಸಿದೆ? ನೋಡಿ, ಗ್ಲೋಬಲ್ ಔಟ್ಲುಕ್ ಕೌನ್ಸಿಲ್ ಆನ್ ವಾಟರ್ ಇನ್ವೆಸ್ಟ್ಮೆಂಟ್ಸ್. ಸೊ ಯಾವ ದೇಶ ಪ್ರಾರಂಭಿಸಿದೆ? ಸೌತ್ ಆಫ್ರಿಕಾ. ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ಮಾಹಿತಿ ನಿಮಗೆ. ನೋಡಿ, ಸೌತ್ ಆಫ್ರಿಕಾ ಏನಿದೆ ಗ್ಲೋಬಲ್ ಔಟ್ಲುಕ್ ಕೌನ್ಸಿಲ್ ಆನ್ ವಾಟರ್ ಇನ್ವೆಸ್ಟ್ಮೆಂಟ್ಸನ್ನು ಪ್ರಾರಂಭಿಸಿದೆ. ಇದರ ಉದ್ದೇಶವೇನು? ಎಲ್ಲ ಡೀಟೇಲ್ಸನ್ನು ನೋಡೋಣ. ನೋಡಿ, ಗ್ಲೋಬಲ್ ವಾಟರ್ ಇನ್ವೆಸ್ಟ್ಮೆಂಟ್ ಪ್ಲಾಟ್ಫಾರ್ಮ್ ಇನಿಷಿಯೇಟಿವ್. ಸೊ ಅಂದರೆ ದಕ್ಷಿಣ ಆಫ್ರಿಕಾದ ಅಧ್ಯಕ್ಷರಾಗಿರತಕ್ಕಂಥ ಸಿರಿಲ್ ರಾಮ್ಫೋಸಾ ಏನಿದ್ದಾರೆ ಇವರು ಗ್ಲೋಬಲ್ ಔಟ್ಲುಕ್ ಕೌನ್ಸಿಲ್ ಆನ್ ವಾಟರ್ ಇನ್ವೆಸ್ಟ್ಮೆಂಟ್ಸನ್ನು ಪ್ರಾರಂಭಿಸಿದ್ದಾರೆ. ಇದು G20 ಅಧ್ಯಕ್ಷೀಯ ಪರಂಪರೆಯ ಉಪಕ್ರಮವಾಗಿದೆ. ನೀರನ್ನು ಜಾಗತಿಕ ರಾಜಕೀಯ ಮತ್ತು ಆರ್ಥಿಕ ಕಾರ್ಯಸೂಚಿಗಳ ಉನ್ನತ ಹಂತಕ್ಕೆ ಏರಿಸುವ ಉದ್ದೇಶವನ್ನು ಹೊಂದಿದೆ. ಹಾಗಾದರೆ ಈ ಉಪಕ್ರಮವು ಆಫ್ರಿಕಾ ಜಲ ಹೂಡಿಕೆ ಕಾರ್ಯಕ್ರಮವನ್ನು ಜಾಗತಿಕ ಜಲ ಹೂಡಿಕೆ ವೇದಿಕೆಯಾಗಿ ವಿಸ್ತರಿಸುವ ಗುರಿಯನ್ನು ಹೊಂದಿದೆ. ದಕ್ಷಿಣ ಆಫ್ರಿಕಾವು 2025ರಲ್ಲಿ ತನ್ನ G20 ಅಧ್ಯಕ್ಷತೆಯ ಭಾಗವಾಗಿ ಆಫ್ರಿಕಾ ಜಲ ಹೂಡಿಕೆ ಶೃಂಗಸಭೆಯನ್ನು ಆಯೋಜಿಸುತ್ತದೆ. ಓಕೆನಾ, ನಾವು 8ನೇ ಕ್ವಶನ್ ನೋಡೋಣ. ನೋಡಿ, ಬ್ರಾಂಡ್ ಫೈನಾನ್ಸ್ನ ಅತ್ಯಂತ ಮೌಲ್ಯಯುತ ಫುಟ್ಬಾಲ್ ಬ್ರಾಂಡ್ ಪಟ್ಟಿಯ ಪ್ರಕಾರ ವಿಶ್ವದ ಅತ್ಯಂತ ಮೌಲ್ಯಯುತ ಫುಟ್ಬಾಲ್ ಕ್ಲಬ್ ಯಾವುದು?
ಸರಿಯಾದಂಥ ಉತ್ತರ ರಿಯಲ್ ಮ್ಯಾಂಡ್ರಿಡ್. ಸೊ ನೋಡಿ ಆಪ್ಷನ್ ನಂಬರ್ 2 ಸರಿಯಾಗಿದೆ. ಹೆಚ್ಚಿನ ಡೀಟೇಲ್ಸ್ ನೋಡೋಣ. ರಿಯಲ್ ಮ್ಯಾಂಡ್ರಿಡ್ ಏನಿದೆ, ಸೊ ಬ್ರಾಂಡ್ ಫೈನಾನ್ಸ್ ಫುಟ್ಬಾಲ್ ಟಾಪ್ 50 2025 ಪಟ್ಟಿಯಲ್ಲಿ $1.9 ಬಿಲಿಯನ್ ಬ್ರ್ಯಾಂಡ್ ಮೌಲ್ಯದೊಂದಿಗೆ ಅಗ್ರಸ್ಥಾನದಲ್ಲಿದೆ. ಜಾಗತಿಕವಾಗಿ ಅತ್ಯಂತ ಮೌಲ್ಯಯುತ ಫುಟ್ಬಾಲ್ ಕ್ಲಬ್ ಎಂಬ ಕಿರೀಟವನ್ನು ತನ್ನದಾಗಿಸಿಕೊಂಡಿದೆ. ಸೊ ಇದು AAA+ ಬ್ರ್ಯಾಂಡ್ ರೇಟಿಂಗನ್ನು ಪಡೆದುಕೊಂಡಿದೆ. ಸತತ 4ನೇ ವರ್ಷವೂ ಅಗ್ರಸ್ಥಾನದಲ್ಲಿದೆ. ಹಾಗಾದರೆ 2025 ಟಾಪ್ 5 ಅತ್ಯಂತ ಮೌಲ್ಯಯುತ ಕ್ಲಬ್ಗಳು ರಿಯಲ್ ಮ್ಯಾಂಡ್ರಿಡ್ ಅಗ್ರಸ್ಥಾನದಲ್ಲಿದ್ದರೆ, FC ಬಾರ್ಸಿಲೋನಾ 2ನೇ ಸ್ಥಾನದಲ್ಲಿದೆ, ಮ್ಯಾಂಚೆಸ್ಟರ್ ಸಿಟಿ 3ನೇ ಸ್ಥಾನದಲ್ಲಿದೆ, ಲಿವರ್ಪೂಲ್ 4ನೇ ಸ್ಥಾನದಲ್ಲಿದೆ, ಪ್ಯಾರಿಸ್ ಸೇಂಟ್ ಜರ್ಮೈನ್ 4ನೇ ಸ್ಥಾನದಲ್ಲಿದೆ, 5ನೇ ಸ್ಥಾನದಲ್ಲಿ. ಓಕೆ, ಸೊ ರಿಯಲ್ ಮ್ಯಾಂಡ್ರಿಡ್, FC ಬಾರ್ಸಿಲೋನಾ, ಮ್ಯಾಂಚೆಸ್ಟರ್ ಸಿಟಿ, ಲಿವರ್ಪೂಲ್, ಪ್ಯಾರಿಸ್ ಸೇಂಟ್ ಜರ್ಮೈನ್, ಸೊ ಟಾಪ್ 5 ಮೌಲ್ಯಯುತ ಕ್ಲಬ್ಗಳಾಗಿವೆ. ಹಾಗಾದರೆ ಜಾಗತಿಕ ಬ್ರ್ಯಾಂಡ್ ಶ್ರೇಯಾಂಕ ನೋಡೋದಾದರೆ, ಸೊ 6ರಿಂದ 10 ಇಲ್ಲಿ ಬೇಯರ್ಸ್ ಇದೆ 6ನೇ ಸ್ಥಾನದಲ್ಲಿ. ಇನ್ನು ಮ್ಯಾಂಚೆಸ್ಟರ್ ಯುನೈಟೆಡ್ ಇದೆ, ನೆಕ್ಸ್ಟ್ ಅರ್ಸೆನಲ್, ಚೆಲ್ಸಿಯಾ, ಟುಟೆನ್ಯಾಮ್ ಹಾಟ್ಸ್ಪರ್ 10ನೇ ಸ್ಥಾನದಲ್ಲಿದೆ. ಸೊ ಇವು ಟಾಪ್ 10 ಅತ್ಯಂತ ಮೌಲ್ಯಯುತ ಬ್ರ್ಯಾಂಡ್ಗಳಾಗಿವೆ. ಇವು ನೀವು ಗಮನಿಸಬೇಕು. ಸೊ ಇದು ಇವತ್ತಿನ ಪ್ರಮುಖ ಪ್ರಚಲಿತ ಘಟನೆ. ಇದೇ ತರಹದ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್.